ಪ್ರೀತಿಯ ಹೆಸರೇ ನೀನು. ನಮ್ಮ ಮಾವ ಇಲ್ಲ ಗೈಸ್, ಹೊಸ ಹಳೆ ಬಂತು ಅಂದ್ರೆ ಹಳೆ ಹಳೆ ಕೊಚ್ಕೊಂಡು ಹೋಗ್ಲೇಬೇಕು. ಏನ್ ಮಾಡಕ್? ಅಯ್ಯಯ್ಯೋ ನೀರಂಟಿ ಮಾಡ್ಕೊಂಡ್ ಬರ್ತಾನಲ್ಲ ಮತ್ತೆ ನಿನ್ನ ಹತ್ರ. ಅಯ್ಯ ನಾನೇನು ಚೋಟು ಇದ್ರೆ ಮಾವ ನಿನ್ನ ಅಜ್ಜಿನ ಬಡಿಯಾ. ಇಲ್ಲಿ ನೋಡೋ, ಇವ್ರು ನೋಡ್ ಕಲಿಯೋ. ಯಾಗೆ ಬಹುದೂರ ಹೋಗೋಣ. ಆಯ್ತು ಬಾಯ್ಲಿ. ಬಿಟ್ಟು ಬೇಡ ಪೇಪರ್ ಸೀಸರ್. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತು ನಾವು ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಿಮ್ಗೆ ಒಬ್ರನ್ನ ತೋರಿಸ್ತೀನಿ ರೀ. ಎಲ್ಲೋದ ಇವನು ಕಾಣದಂತೆ ಮಾಯವಾದನು. ನಾವು ಹೋಟ್ಲಿಗೆ ಬಂದಿದ್ದೀವಿ. ನಾವು ಆರ್ಡರ್ ಮಾಡೋದೆಲ್ಲ ಮಾಡಿದ್ವಿ. ಈ ಮಹಾನುಭಾವ ಕ್ಯಾಶ್ ಪೇ ಮಾಡ್ತಾನೆ ಅಂದ್ರೆ ಸೈಡ್ಗೆ ಬಂದ್ಬಿಟ್ಟ. ಇವನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ. ಎರಡು ವಿಡಿಯೋದಲ್ಲಿ ಹೇಮಂತ್ ಅಂತ ಕಮೆಂಟ್ ಬಂದಿದ್ದು ಅಣ್ಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸೊ ಗೈಸ್, ಇವಾಗ ಏನ್ ಗೊತ್ತಾ ಪ್ಲಾನು? ಯಾವತ್ತು ಈ ತರ ಎಲ್ಲ ಟ್ರೈ ಮಾಡಿರ್ಲಿಲ್ಲ ಆಯ್ತಾ. ಸೊ ಇವತ್ತು ಹೊರಗಡೆ ಬಂದಿದೀವಲ್ಲ, ಹೊರಗಡೆ ನಾವು ಇರಿಟೇಟಿಂಗ್ ಪವಿ ಮಾಡ್ತಿದೀವಿ. ಮನೆ ಒಳಗಡೆ ಇದ್ದು ಇರಿಟೇಟಿಂಗ್ ಪವಿ ಮಾಡೋದು ಇಸ್ ಕಾಮನ್. ಬಟ್ ಸ್ವಲ್ಪ ಕ್ಯಾಮ್ರಾ ಕಾಣಿಸಲ್ವೇ ನಾನು? ಇವತ್ತು ಮಿಷನ್ ಇರಿಟೇಟಿಂಗ್ ಪವಿ. ಓಕೆ, ನನಗೆ ಸರ್ಪ್ರೈಸ್. ಇರಿಟೇಟಿಂಗ್ ಪವಿ ನನಗೆ ಗೊತ್ತಿಲ್ಲ. ಇರಿಟೇಟಿಂಗ್ ಪವಿ ಗೈಸ್. ಇಲ್ಲ ನೀರಂಟಿ ನೀನೇ ಆಂಟಿ. ಎಲ್ಲೋದ್ರೂ ಹೇಮಂತಿಂದ ಬಂದ್ಬಿಡ್ತಾಳೆ ಹಂಗೇನೆ ಪುಟ್ಟು 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 ಅಂತ ನೋಡಿ ನೋಡಿ ನೋಡಿ. ಏನ್ ಬೇಕೋ ಅದು ನೆಪ ಮಾಡ್ಕೊಂಡ್ ಬರ್ತಾಳಲ್ಲ ಹೇಮಂತ ನಿನ್ನ ಹತ್ರ. ಓಕೆ ಬಂದ್ಬಿಡ್ತಾಳೆ ಹಂಗೇನೆ. ನಾವೇನ್ ಮಾಡ್ತಿದೀವಿ ಅಂದ್ರೆ ಅದು ಸೋಡಾನ. लेकिन ये साला कर क्या रहा है यहाँ पे? ಅಮ್ಮಗ ಹತ್ಕೊಳ್ಳೋದು ಪವಿಗೆ ಒಳ್ಳೇದ್ ಮಾಡ್ತದ. ಪುಷ್ಪವತಿ ಎಲ್ಲ ಕಡೆ ಮಾಡ್ಸಲ್ಲ, ಅವಾಗ ಕ್ಲೀನ್ ಮಿಕ್ಸ್ ಆಗುತ್ತೆ. ಇದ್ಯಾವ್ದು ನಿಮ್ಗೆ ಗೊತ್ತಾಗಲ್ಲ. ಪವಿ ಹೇಮಂತ್ ಕೊಟ್ರೆ ಕುಡಿತಾಳ, ನಾನ್ ಕೊಟ್ರೆ ಕುಡಿಯಲ್ಲ. ನಾನ್ ಕೊಟ್ರೆ ಡೌಟ್ ಬಂದ್ಬಿಡುತ್ತೆ. ನನಗ್ ಬೇಡ. ಆರ್ಡರ್ ಮಾಡಿರೋದು ನೋಡ್ರಿ. ನಾನು ಸೌತ್ ಮಿಲ್ಸ್ ತಗೊಂಡಿದ್ದೀನಿ. ಅವರೆಲ್ಲ ಅಲ್ಲಿ ಇಡ್ಲಿ ವಡೆ ತಗೊಂಡವ್ರೆ. ಕುಡಿಯೋಣ. ತಗೊಂಡು ಕೊಟ್ಟಿದ ತಕ್ಷಣ ಪವಿ ಕುಡಿತಾಳೆ ಅಂತ ಚಾಲೆಂಜ್ ಹಾಕೊಂಡೆ. ಪ್ರೀತಿಯಿಂದ ತಗೊಂಬಂದ್ ಕೊಟ್ಟಿರೋದಕ್ಕೆ ಮರ್ಯಾದೆ ಕೊಡು ಪವಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಒಂದು ಅದ್ಭುತವಾದ ಗಳಿಗೆಗೆ ಭಾರತವೇ ಸಾಕ್ಷಿಯಾಗಿದೆ. ವಿಡಿಯೋ ಆನ್ ಮಾಡಿದ ತಕ್ಷಣ ತಿಂದಿರೋ ಹೇಮಂತು ನಮ್ಮಮ್ಮ ಏನೋ ಮಾತಾಡ್ಸಿದ್ರು ಅಂತ ನಾನು ಆ ಕಡೆ ತಿರುಗಿದ ತಕ್ಷಣ ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾನು ದೊಡ್ಡವಳಾಗಿ ಒಂಥರ ಬೇಜಾರಾಗ್ತದೆ ನನಗೆ. ನಮ್ಮ ಮಾವ ಇಲ್ಲ ಗೈಸ್. ಹೊಸ ಹಳೆ ಬಂತು ಅಂದ್ರೆ ಹಳೆ ಹಳೆ ಕೊಚ್ಕೊಂಡು ಹೋಗ್ಲೇಬೇಕು. ಏನ್ ಮಾಡಕ್? ಅಯ್ಯಯ್ಯೋ ಎಕ್ಸಾಂಪಲ್ ನೋಡ್ರಿ ಹಾಕಿದ್ದು. ಅಯ್ಯೋ ಹೊಸ ಟೈಮ್ ಬಂದಂತ ಹೊಸ ಹಳೆ ಟೈಮ್ ಹೊಡ್ಕೊಂಡು ಹೋಗ್ಬಿಡೋದ. ಅಯ್ಯೋ ನೋಡ್ತಿದ್ರೆ ಅಯ್ಯೋ ಪಾಪ ನಾನು ನೋಡ್ರೆ ನನಗೆ ಅಯ್ಯೋ ಪಾಪ ಅನ್ಸ್ತಿದೆ. ಈ ನಡುವೆ ಮಾವ ಮಿಸ್ಸಿಂಗ್ ಗೈಸ್. ಚಾನಲ್ ಅಲ್ಲಿ ಸಂಧ್ಯಾನೇ ಕಾಣಿಸ್ತಿದೆ ಗೈಸ್. ಹಿಡಿಬಾರ್ದಾ? ಅಲ್ಲ, ನೆಕ್ಸ್ಟ್ ಟರ್ನ್ ನಿಂದಂತ ಹಿಡಿತಾರದ. ಆಯ್ತು ಆಯ್ತು ಬಿಡೋ 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 ಆಯ್ತು. ನೋಡ್ದಾ ಏನ್ ಸಿಂಕ್ ಮಾಡ್ತಾರ ಅಕ್ಕ ಅಂತ. ಒಳ್ಳೆ ಮರ್ಯಾದಿನೇ ಇಲ್ಲ ಹೇಮಂತ. ಏನ್ ಹಿಂಗ್ ಮಾಡ್ಕೊಂಡಿದ್ಯಾ ಹುಡ್ಗಿನ? ಚಿ, ನಾನ್ ನಮ್ಮ ಮಾವನ್ ಸಿಗ್ಮಲ್ಲೇ ಕಿಲ್ಲ. ಮೊನ್ನೆ ಕೊಟ್ಟಲ್ಲ ಜಾಪು. ನನ್ನ ತಮ್ಮಂಗೆ ನಾನು ಅಷ್ಟು ಮಾಡ್ಕೊತಿದ್ರೆ ಅದಿಷ್ಟೇ ಇಷ್ಟ ಆಗೋತಾನೆ. ಅವಾಗಿಲ್ಲ ನೀನ್ ಕುಡಿಬೇಕು.
ಪ್ರೀತಿಯ ಹೆಸರೇ ನೀನು. ಸ್ಟ್ರಾ ಎಲ್ಲ ತೆಗಿಯ, ಸ್ಟ್ರಾ ಎಲ್ಲ ಕುಡಿಬಾರ್ದು, ಸ್ಟ್ರಾನಲ್ಲೆಲ್ಲ ಕುಡಿಬಾರ್ದು ಬಿಡೆ. ಬಿಡೆ, ಯಾಕೆ ಹಿಂಸೆ ಕೊಡ್ತೀಯ ಪಾಪ ಮಗಿಗೆ? ಅರ್ಧೋಗಿರೋ ಸ್ಟ್ರಾನಲ್ಲಿ ನೀನೇನ್ ಕುಡಿಯೋದು? ನೀನ್ ರಾಣಿ ನೀನು. ಯಾಕೋ ಡೌಟ್ ನಿನ್ ಮೇಲೆ, ಯಾಕೆ ತಿಂತಾನೆ ಇವಾಗ ಕುಡಿಬೇಕು ಅಷ್ಟೇ. ಇವಾಗ ಹಾಕಿದೀರಾ? ವಿಷ ಇಲ್ಲ, ನಾವೇಮಂತ ಪ್ರೀತಿ ತುಂಬಿಸೋಣೆ. ಪ್ರೀತಿ ನಿನ್ನ ಆಟ ಸಾಕು ನಿಲ್ಲಿಸು. ಒಂದು ಕಂಟ್ರೋಲ್ ಕಂಟ್ರೋಲ್. No, no. Run. ಗುದ್ಲು ಗುದ್ಲು ನೀನು ನೈಟ್ ಕುಡಿತೀನಿ ಅಂತಲ್ಲ, ನೈಟ್ ಹಾಕೋ ಬಂದಿದ್ದೆ. ಯಾಕೆ ಹೊಡಿತೀಯ ಅವ್ರಿಗೆ? ನನ್ನ ತಮ್ಮನ ಮೇಲೆ ಕೈ ಮಾಡೋದನ್ನ ಇಟ್ಕೊಂಬೇಡ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ? ಆಗೋಯ್ತು ಗೈಸ್, ಸಕ್ಸಸ್, ಪ್ರ್ಯಾಂಕ್ ಸಕ್ಸಸ್. ಫಸ್ಟ್ ಪ್ರ್ಯಾಂಕ್ ಡನ್. ನೆಕ್ಸ್ಟ್ ಮಾಡ್ತಿರ್ತೀವಿ, ನೋಡ್ತಾ ಇರಿ ಇವತ್ತು ಮಜಾ. ಗೈಸ್ ಇವಾಗ ಏನಂದ್ರೆ ಅಲ್ಲಿ ಹಿಂದ್ಗಡೆ ಜಾಗ ಇಲ್ಲ, ಕುರಿಗಳು ಕೂತವೆ. ಸೊ ಮುಂದೆಗಡೆ ನಾನು ಓಡಿಸಿದ್ರೆ ಪಾಪ ಅವ್ರಿಗೆ ಕುತ್ಕೊಬೇಕು. ಅದಕ್ಕೆ ಇವಾಗ ನಾನು ಹಿಂದೆ ಹೋಗ್ತೀನಿ. ಅಂಡ್ ನಾನು ಅಜ್ಜಿ ಚೋಟು ಇದ್ರೆ ಏನ್ ಅಡ್ವಾಂಟೇಜ್ ಗೊತ್ತಾ ಗೈಸ್? ಅಯ್ಯೋ ನಾನು ಹೇಳಿದ ಚೋಟು ಇದ್ರೆ, ತುಂಬಾ ಇದ್ರೆ ಅಲ್ಲ, 16 ವರ್ಷ ಹುಡುಗ. ಅಯ್ಯೋ 16 ವರ್ಷ ಹುಡುಗ ಫೀಲ್ಡ್ ಅಂತ ಅತ್ತನ್ಗೆ. ನಮ್ಮ ಅಜ್ಜಿಗೆ ಕಾಲ್ ತಕ್ಕಂತೀನಿ. ಆಯ್ತಪ್ಪ. ಸಂಧ್ಯಾ ಒಂದ್ ವಿಡಿಯೋ ಶೂಟ್ಗೆ ಏನೇನ್ ಬಾಧೆ ಪಡ್ತಾರೆ ಇವರೆಲ್ಲ. ಕಾರಲ್ಲಿ ಒಂದು ಶೂಟ್ ಮಾಡಕ್ ಆಸೆ, ಫ್ಯಾಮಿಲಿ ಎಲ್ಲ ಇದಾರೆ ಅಂತ, ಆದ್ರೆ ಯಾರು ಕೋಆಪರೇಷನ್ ಕೊಡ್ತಾ ಇಲ್ಲ ಗೈಸ್. ಕೋಆರ್ಡಿನೇಷನ್, ಕೋಆಪರೇಷನ್, ನೋ ವೈಬ್ಸ್. ಈ ದೊಡ್ಡವರೆಲ್ಲ ಇದಾರೆ ನೋಡಿ ಗೈಸ್. ಬಸ್ಸಲ್ಲಿ ಇರಿ ತಿಂದು ಬಿಡ್ತಾರೆ. ಅಲ್ಲ 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 ಅಲ್ಲ, ಎಚ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಕೈ ಮುಗಿತಾರೆ, ಮತ್ತೆ ಕುತ್ಕೊಂತಾರೆ, ಹೋಗ್ ಮಲ್ಕೊಂತಾರೆ. ಮಧ್ಯದಲ್ಲಿ ವೈಬ್ ಅನ್ನೋದೇ ಇಲ್ಲ ಗೈಸ್ ಇವ್ರಿಗೆಲ್ಲ. ನಮ್ಮೇನಂತಾರ, ಅತ್ತೆ ಮರನ್ ಕರ್ಕೊಂಡ್ ಬರೋದ್ ಗೊತ್ತಾ, ಅವ್ರ ಜೊತೆ ಫ್ಲರ್ಟ್ ಮಾಡೋದ್ ಗೊತ್ತಾ? ವಿಡಿಯೋ ಆನ್ ಆಗಿಲ್ಲ ಸರ್. ಮುಚ್ಚು ಬಾಯಿ ತಾಯಿ. ಆಫ್ ಮಾಡಕ್ಕೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬಿಡದ. ಗೈಸ್ ನಾನು ನಿಮಗೆ ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ, ದಯವಿಟ್ಟು ಇಯರ್ಫೋನ್ಸ್ ಹಾಕೊಂಡಂತೂ ನನ್ನ ಬ್ಲಾಗ್ ನೋಡೋಕ್ಕೆ ಹೋಗಬೇಡಿ ಗೈಸ್. ಐ ರಿಕ್ವೆಸ್ಟ್ ಯು, ಐ ಹ್ಯಾವ್ ಕನ್ಸರ್ನ್ ಆನ್ ಯೋರ್ ಇಯರ್ಸ್, ಪ್ಲೀಸ್ ಪ್ಲೀಸ್. ಗೈಸ್ ಇಲ್ಲಿ ನಮ್ಮ ಮನೇಲಿ ಒಂದು ಬಕಾಸುರ ಐತೆ ನೋಡ್ರಿ. ಇಲ್ಲಿ ಪಾಪ ಅಲ್ಲಿ ಒಬ್ಬ ಝೊಮ್ಯಾಟೊ ಪರ್ಸನ್, ಫ್ರೀ ಝೊಮ್ಯಾಟೊ ಪರ್ಸನ್, ಅಲ್ಲಿಂದ ಇಲ್ಲಿ ನಾವು ಜಾತ್ರೆಗೆ ಬಂದಿದ್ದೀವಿ ಆಯ್ತಾ. ಇಲ್ಲಿ ನೋಡ್ರಿ, ಇಲ್ಲಿ ರೈಸು ಆ ರೈಸು ಎಷ್ಟು ಜನ ನೋಡಿ, ಎಲ್ಲ ಪ್ರಸಾದ ಕೊಡ್ತಿದ್ದಾರೆ, ಫುಲ್ಲು ಪ್ರಸಾದ. ಹಾಯ್ ನೋಡಿ, ಹಂಗೆ ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಫುಲ್ ಖುಷಿ ನನ್ಗಂತೂ. ನೋಡ್ರಿ ಇಲ್ಲಿ ನೀವು ನೋಡ್ತಿರ್ಬೋದು ಚಿಕ್ಕಣ್ಣ ಅವರು. ನಾ ದೇವಸ್ಥಾನಕ್ಕೆ ಬಿಟ್ರೆ ಇನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಆಯ್ತಾ. ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರೆ, ಇವರೇ ದೇವ್ರು ಬಂದಂಗ ಆಡ್ತಾರೆ, ದೇವ್ರು ಬಂದಂಗೆ. ಮನೆಯವ್ರು ಎಲ್ರ ಮೇಲೂ ರೆಕ್ಕೊಂಡ್ ಕರ್ಕೊಂಡ್ ಬರೋದು ನಮ್ಮಪ್ಪ ದೇವಸ್ಥಾನಕ್ಕೆ. ನೋಡು ಇಲ್ಲಿ ಪಕ್ಕದಲ್ಲಿ ಲಕ್ಷ್ಮಿ ಹಿಡ್ಕೊಂಡು ಅಲ್ಲಿ ಯಾವ್ದೋ ಲಕ್ಷ್ಮಿ ಕೂಗ್ತೈತೆ. ಪವಿ ಹೆಸರು ನಾನು ಅನ್ನಪೂರ್ಣೇಶ್ವರಿ ಅಂತ ಚೇಂಜ್ ಮಾಡ್ತೀನಿ, ಯಾಕಂದ್ರೆ ಅವಳು ಯಾವಾಗ್ಲೂ ತಿನ್ನಿಸ್ತಾಳೆ ನನ್ಗೆ. ನೋಡಿ ಮೇಮಂತು ಇವ್ರಿಬ್ರು ನನ್ಗೆ ನೋಡಕ್ ಆಗ್ತಾ ಇಲ್ಲ. ಏ ಮಾವ, ನಿನ್ ಅಜ್ಜಿನ ಬಡಿಯ, ಇಲ್ಲಿ ನೋಡೋ, ಇವ್ರು ನೋಡ್ ಕಲಿಯೋ. ಅವನೊಬ್ನಿಗೆ ಅಲ್ಲ, ಎಲ್ಲಾರ್ಗು ತಿನ್ಸ್ಕೊಂಡ್ ಬರ್ತಾ ಇದೀನಿ ನಾನು. ಅನ್ನಪೂರ್ಣಿ ಅಂತ ಹೆಸರಿಡೋದಲ್ಲ, ಅದು ತೇಜಸ್ಸು. ನಿನ್ಗೆ ಏನಂದಿದ್ದು ಇನ್ನೊಂದ್ಸರಿ ಹೆಸರು ಏನಂದ? ಹುಡುಗಿ ಹತ್ರ ಮಾತಾಡ್ಕೊಂಡ್ ಬಂದು ಮಾತಾಡ್ತೀನಿ ಬಿಡಿ ಗೈಸ್, ಹೋಗ್ರಿ ಗೈಸ್. ಇಲ್ಲಿ ನೋಡಿ ಚೆರುಪು ಮಾಡ್ತಾವ್ರೆ. ಇದು ನಮ್ಮ ತಾತ ಇಲ್ಲಿ ಇದನ್ನ ಮರ್ಡರ್ ಮಾಡಿ ಅಂತ್ಯಕ್ರಿಯೆ ಮಾಡ್ತಿದೆ. ಅಂಡ್ ಇಲ್ಲಿ ಅಳಸ್ನಣ್ಣನ ಸಾಯಿಸ್ತಾ ಇದ್ಯಾ, ಸತ್ತೋಗಿರೋದ್ನ ಮತ್ತೆ ಸಾಯಿಸ್ತಾ ಇದ್ಯಾ. ನೀನು ನ್ಯಾಯವಾಗಿ ನಾನು ಹೇಳ್ದಂಗೆ ಮಾಡುವ ಜನಕ್ಕೆ ಅರ್ಥವಾಗ್ತದೆ.
ಚಿಕನ್ ಸ್ವಾಮಿ ಕೊಡಿದೆ ಕೃಷ್ಣ ಪರಮಾತ್ಮನಿಗೆ ಹಲಸಿನಣ್ಣು ಅಂದರೆ ಪ್ರಿಯವಾದ್ದು ಹಣ್ಣನ್ನ ಕುಯ್ದು ಚೆಕ್ ಮಾಡ್ತಾ ಇದೆ ನಮ್ಮ ತಾತ ಅಂತ ಹಾಕು. ಅದು ಬಿಟ್ಟು ಕಾಪಿ ಅಂಡ್ ಪೇಸ್ಟ್ ಗೈಸ್, ನಮ್ಮ ತಾತ ಏನ್ ಹೇಳಿದ್ರು ಅದೇ ಅದು ಮಾಡ್ತಾವ್ರೆ. ಮರ್ಡರ್ ಮಾಡ್ತಾರೆ ಅಂತ ಹೇಳ್ತೀವಿ. ಏನೋ ಮಾಡ್ತಾವ್ರೆ ಗೈಸ್, ಅವ್ರು ಹಿಂಗ್ ಮಾಡ್ತಾವ್ರೆ, ಇವ್ರು ಹಿಂಗ್ ಮಾಡ್ತಾವ್ರೆ. ನಾನು ಎಡಿಟ್ ಮಾಡ್ಕೊಂಡು ಕೂತಿದೀನಿ, ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾವಾಗ ತಿನ್ಬೇಕು ಅಂತ ವೇಟ್ ಮಾಡ್ತಾವಳೆ. ನಾನು ಕೇಳಿದೆ ಒಂದ್ ಪೀಸ್ ಕೊಡಿ ಅಂತ, ನಾವು ಕೊಡಲ್ಲ. ಕೊಡಲ್ವಂತ ಇವ್ರು ನನಗೆ. ಕೃಷ್ಣ ಎಲ್ಲೋದ್ಲು ಗೊತ್ತಿಲ್ಲ, ಕೃಷ್ಣನ್ ಜೊತೆ ಇವ್ರ ಮನೆ ಕೃಷ್ಣನು ಹೋಗೈತೆ. ನಿಮ್ ಮನೆ ಕೃಷ್ಣನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು, ನಮ್ಮ ಮನೆ ರುಕ್ಮಿಣಿನ ದೆಪ್ಕೊಂಡು ಹೋಗಂಗ್ ಬರ್ತಾನ ಟೈ ಅಂತ. ಅವ್ರ ಮನೆ ಕೃಷ್ಣನ ಕಟ್ಟಾಕ್ಬಿಟ್ಟು ಅವ್ರ ಮನೇಲಿ ಇಟ್ಕೊಂಡಮ್ಮ. ಫೋನ್ ಮಾಡದ್ ಕಂತ್ರಿ ನೀನು. ಪಾಪ ಅವ್ರಿಬ್ರಿಗೆ ಯಾಕೆ ಹೆಸರಿಕ್ತೀಯ? ಅಯ್ಯೋ ಗೈಸ್, 8 ಗಂಟೆ ರಾತ್ರಿ ಆಗ್ಲಿ ಕರಿತೆ ಅವನ್ನ, ಬಾರೋ ಬಾರೋ ಅಂತ. ಅತ್ತಮ್ಮ ಜನ ನನ್ ಬಗ್ಗೆ ಏನ್ ಅನ್ಕೊಂಬೇಡ ಅತ್ತಮ್ಮ. ಛೇ ಗೈಸ್, ನಂಗೆ ನಮ್ಮ ಮಾವ ಅವರೇ ಗೈಸ್, ನನಗೆ ಯಾಕೆ ಬೇಕು ಇವ್ರ ಮನೆ ಕೃಷ್ಣ? ನಾನ್ ಹೇಳ್ತೀನಿ, ಬೆಳಿಗ್ಗೆ ಹೊತ್ತು ಏನಾದ್ರೂ ಇದ್ರೆ ವಿಡಿಯೋಗಳು ಮಾಡ್ಕೊಳ್ರೆ ಅಂದ್ರೆ 8 ಗಂಟೆ ಮೇಲೆ ಇವಳಿಗೆ ಧ್ಯಾನೋದಯ ಆಗುತ್ತೆ ಯಾವಾಗ ವಿಡಿಯೋ ಮಾಡೋದಕ್ಕೆ. 9 ಗಂಟೆ ತನಕ ಮನೆ ಕತ್ತ 10 ಗಂಟೆ ಮೇಲೆ ರಾತ್ರಿಗಳು ದೆವ್ವಗಳು ಬೊಗಳ್ದಂಗ್ ಬೊಗಳ್ತಾ ಇರ್ತೀರ. ಅಮ್ಮ, ನಿನ್ ಮಗಳ ಬಗ್ಗೆ ಇಷ್ಟೊಂದು ಮಾತಾಡ್ತೀನಿ, ನೀನ್ ಸೈಲೆಂಟ್ ಆಗಿದ್ಯಾಮ್ಮ? ಇರೋದನ್ನ ಹೇಳ್ತಾ ಇರೋದು. ಎಲ್ಲ ಮಲ್ಕೊಂಡಿರ್ತೀಯ, ರಾತ್ರಿ ಎಲ್ಲ ಎದ್ದೋಡಾಡ್ತಾ ಇರ್ತೀಯ. ಮೊನ್ನೆ ರಾತ್ರಿ ನಾವು ಅದೆಲ್ಲ ಹೋಗ್ಬೇಕಂದ್ರೆ 2 ಗಂಟೆ ಆದ್ರೂ ಮಲಗೇ ಇಲ್ಲ ತಾಯಿ ನಮ್ಮ. ಅಯ್ಯೋ, ನಮ್ಮನೆಗ್ ಬಂದಾಗ 3 ಗಂಟೆ ರಾತ್ರಿ ಆದ್ರೆ ಅಂಗಡಿಗೆ ಹೋಗು ಎದ್ದಿರ್ತಾರಮ್ಮ. ಇವ್ರೆಲ್ಲನೇ ಎದ್ದಿರ್ಲಿ, ಅವನು ಕಂತ್ರಿನ ಅವನು. ನಾನೇನಾದ್ರು ಹೇಳಿದ್ರೆ ನಂಗೆ ಇಲ್ಲೋವು ಅಂತಾನೆ. ಇವಳೇನಾದ್ರು ಬರೀ ಹಾಲು ತಗೋಬರಕ್ಕೂ ಹಂಗೆ ಅಂತಾನೆ, ನಂಗೆ ಕೆಳಗಡೆ ಹಿಡಿಯಕ್ಕಾಗಲ್ಲ, ಕಾಲು ನೋವ್ತದೆ ಅಂತ. ಇವಳು ಹೇಳಿದ ತಕ್ಷಣ ಮಕ ತೊಳ್ಕೊಳ್ಳೋದು ರೆಡಿ ಆಗ್ಬಿಟ್ಟು ಹೋಗ್ತಾ ಇರೋದು. ಅವಾಗ ಏನು ನೋವು ಬರಲ್ಲ. ಯಾಕೋ ನಿನಗೆ ಡುಮ್ಮ ನನ್ ಜೊತೆ ಚೆನ್ನಾಗಿದ್ರು ಉರಿ, ಇವನ್ ನನ್ ಜೊತೆ ಚೆನ್ನಾಗಿದ್ರು ಉರಿ, ಒಟ್ನಲ್ಲಿ ಉರ್ಕೊಂಡ್ ಇಕ್ಕೋ. ಉರಿಯೋದಲ್ಲೇ ಅವ್ರು ಏನ್ ಬುದ್ಧಿ ಕಲಿತಾ ಇದಾರೆ ಅದೇನು. ನೀನ್ ಕರೆದ್ರೆ ಆಗ್ಲಿ, ತೇಜ ಕರೆದ್ರೆ ಆಗ್ಲಿ ಓಡ್ತಾರೆ. ನಾನ್ ಹೇಳಿದ್ರೆ ಏನು ಮಾಡಲ್ಲ ಅಂತ. ಯಾಕೆ? ಪ್ರೀತಿಯಿಂದ ಕರಿಬೇಕು. ಪ್ರೀತಿ ಎಲ್ಲಿದ್ಯೋ ಅಲ್ಲಿ ಎಲ್ಲ ನಡೆಯುತ್ತೆ. ಪ್ರೀತಿ ಎಲ್ಲಿರಲ್ವೋ ಅಲ್ಲೆಲ್ಲ ಏನು ನಡೆಯಲ್ಲ. ಪ್ರೀತಿ ಇಲ್ದಿರ ದೊಡ್ಡ ಕತ್ತೆಗಳು ಮಾಡ್ಬಿಟ್ಟಿರೋದ ನಾನು. ತುಪ್ಪನೇ ಸೋರ್ತಾ ಐತೆ. ನಮ್ಮ ಅಜ್ಜಿಗೆ ಅಲ್ಲಿ ತುಪ್ಪ ಸೋರ್ತಾ ಇತ್ತು ಅಂತ ಗ್ಯಾರಂಟಿ ನಾನು ಸುಳ್ಳು ಹೇಳಲ್ಲ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ. ನಮ್ಮ ಅಜ್ಜಿ ಗಾಯ್ಸ್ ಅನ್ನೋದಮ್ಮ, ನನಗ್ ನಗು ಏನು ಇನ್ನೊಂದ್ಸರಿ ಹೇಳು. ನೋಡ್ರಿ ಗಾಯಸ್, ಇದು ಜೇನ್ ತುಪ್ಪ ಇದಂಗಿದೆ. ಸೂಪರ್ ಸೂಪರ್ ಅಂತ ಅಡಿಸ್ಕೊಂಡು ತಿನ್ಬೇಕು. ತಿನ್ರೆ ಜಾಸ್ತಿ ಆದ್ರೂ ಅಂತ ತಿನ್ಬೇಕು. ನಾವಿಲ್ಲಿ ಏನಿದು ಏನ್ ಮಾಡ್ತಾರೆ ಇವರೆಲ್ಲ? ಏನೇ ಮಾಡ್ತಾರೆ ಇವರೆಲ್ಲ? ಬ್ಲಾಗ್ ನೀನ್ ಮಾಡ್ತಿರೋದೆ, ನಾನ್ ಬ್ಲಾಗ್ ಹೇಮಂತ ನೀನು ನನಗೆ ಹೌದು ನಿನಗೆ ಆಯ್ತು ಕಣೋ. ನಾನೇನೋ ಅಂತ ಪ್ಲಾನ್ ಮಾಡ್ರಿ, ಇವನೇನೋ ಮಾಡ್ತಾವನೆ ಗೈಸ್. ಒಂದು ನಾವು ಪ್ರಾಪರ್ ಪ್ಲಾನಿಂಗ್ ಪ್ರಕಾರ ನಡ್ಕೊಳ್ಳಲ್ಲ ಗೈಸ್. ಇಲ್ಲಿ ಪ್ಲಾನ್ ಪ್ರಕಾರ ಏನು ನಡೀತಿಲ್ಲ. ಹಣೆ ಮೇಲೆ ಏನ್ ಬರ್ತೈತೆ ಅದು ಕಾಯ್ತೆ. ಒಬ್ಬ ಏನ್ ಮೋಟಿವೇಶನ್ ಕೊಡ್ತಾನೆ ಅಂತ ಏನ್ ಮಾಡ್ತಾವನೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇಡಿ ಅಂತ ನಾನು ಹಿಡಿತಾ ಇದ್ದೀನಿ. ಏಮಂತ ನೋಡತ್ತಮ್ಮ, ನಂಗ್ ಮರ್ಯಾದಿನೇ ಇಲ್ಲ. ಅಲ್ಸಿನ ತರ ಬೀಜದಲ್ಲೇ ಹೊಡಿರತ್ತಮ್ಮ ಇವ್ರಿಗೆಲ್ಲ. ನಮ್ಮ ಹೇಮಂತು ಹೆವಿ ಕ್ಯೂಟ್ ಆಗಿ ಆಡ್ತಾವ್ ನೀನ್ ನಡುವೆ. ಓಕೆ ಸೊ ಗೈಸ್, ಎಡಿಟಿಂಗ್ ಗೋವಿಂದ. ಬೇಗ ಮಾಮ ಇಲ್ಲಿ ಆಯ್ನಾ, ಇದು ಇದ್ರೊಳಗಡೆ ನೀರ್ ಹಾಕು ಬೇಗ. ಈ ಕಡೆ ಹೊಗೆ ಕಾಣಿಸ್ಬಾರ್ದು. ಕುಡಿಯಕ್ ನೀರಿಲ್ಲ. ನಾನು 1 ಲೀಟರ್ ಬೇಕಾದ್ರೆ ತರಿಸ್ಕೊಡ್ತೀನಿ. ಎಲ್ಲಮ್ಮ ನೀರು ಹಾಕಮ್ಮ ತಾಯಿ, ನೀರೆಲ್ಲ ಆಗಲ್ವಾ? ಬಂದೈತಮ್ಮ ಒಂಚೂರು ಬಗ್ಸಂಗೆ. ಗೈಸ್, ನಾನು ಬಲೂನ್ ಏನೋ ರೆಡಿ ಮಾಡ್ಕೊಂಡೆ ಗೈಸ್, ಆಯ್ತಾ? ಆದರೆ ಆ ಬಲೂನಲ್ಲಿ ನೋಡಿ ಗೈಸ್, ಇಲ್ಲಿ ಹಿಂಗೆ ನೀರು ಸುರಿತೈತೆ. ಏನು ಗೈಸ್ ಮಾಡೋದು ನಾನು? ಗೈಸ್ ಹಿಂಗಾಗ್ಬಾರ್ದು ಗೈಸ್. ಇವಾಗ ಹೆಂಗ್ ಪ್ರ್ಯಾಂಕ್ ಮಾಡೋದು? ಹಿಂಗಂದ್ರೆ ನೋಡು ಸೊಯ್ಯಿಂದ ಬರ್ತದೆ. ಸಂಧ್ಯಾ ಹೋಗ್ತಾವಲೆ, ಎತ್ತವಳೆ, ಟೆಂಪೋ ಎತ್ತವಳೆ. ಫಸ್ಟ್ ಅದು ಒಳಗಡೆ ಹಾಕ್ಬಿಡೆ. ಎತ್ತಿದ್ಲು ಗೈಸ್. ಓಕೆ ಹೋದ್ಲು ಗೈಸ್ ಅದ್ರೊಳಗಡೆ. ಇವಾಗ ನಾನು ಅತ್ತಮ್ಮ ಕೈಲಿ ಫೋನ್ ಕೊಟ್ಬಿಟ್ಟು ಪವಿ ಕರ್ಕೊ
ಬರೋದು ಅಷ್ಟೇ ಗಾಯ್ಸ್. ಅಯ್ಯಯ್ಯೋ ಹೋಯ್ತಲ್ಲಪ್ಪ ಕಾಲು. ಚುಚ್ಚೈತೆ ಗಾಯ್ಸ್ ಇವತ್ತಲ್ಲ ಕಾಲಿಗೆ ಮುಳ್ಳು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಓಕೆ ಐ ವಿಲ್ ಕಾಫ್ ಕೆಮ್ತೀನಿ ನಾನು. ಈ ಫೋನ್ನ ಅಮ್ಮ ಕೈಲಿ ಕೊಡು, ಬ್ಲಾಗ್ ಮಾಡಕ್ ಹೇಳ್ತಾ ಇರ ಆ ಕಡೆಯಿಂದ ವಿಡಿಯೋ ಹಿಡಿಯಕ್ ಹೇಳು. ನೀನು ಅಪ್ಪ ಫೋನ್ ತಗೊಂಡು ನಾನು ನೀನು ಸೇರ್ಕೊಂಡು ಸಂಧ್ಯಾಕ್ ಪ್ರ್ಯಾಂಕ್ ಮಾಡೋಣ ಅಂತ ಈ ಕಡೆ ಹೇಳ್ಕೊಂಬಂದು ಈ ಕಡೆ ನಿಂತ್ಕೋ, ನಾನು ಆ ಗ್ಯಾಪಲ್ಲಿ ಹಾಕ್ಬಿಡ್ತೀನಿ. ಓಕೆ ನಾನು ಕೆಮ್ತೀನಿ ಅವಾಗ ರೆಡ್ ನೋಡ್ಕೊ. ನಾನು ಹೇಳ್ದಂಗೆ ಕೇಳು, ಸಂಧ್ಯಾ ಮರ್ದಿಂದ ಅವಳೆ ವಾಟರ್ ಬಲೂನ್ ಹಾಕ್ಬೇಕಂತ. ನಾನು ಬರಲ್ಲ, ಅಲ್ಲಿ ತನಕ ಬರಬೇಡ, ನೋಡ್ದಂಗೆ ಡ್ರಾಮಾ ಮಾಡು ಆಯ್ತಾ. ಬಾ ಯಾಗೆ ಬಹುದೂರ ಹೋಗೋಣ. ಇದರಿಂದ ಹೇಳ್ತಾಳೆ. ಅಯ್ಯೋ ಈ ಕಾಲು ಸಿಕ್ಕಾಕೊಂತೆ. ಸಂಧ್ಯಾ ಅಲ್ಲಿ ನಿಂತ್ಕೊಂಡು ವಾಟರ್ ಬಲೂನ್ ಹಿಡ್ಕೊಂಡು ನಿಂತ್ಕೊಂಡವಲ್ಲ, ಅಲ್ಲಿ ತನಕ ಕರ್ಕೊಬಾ ಅಂತವಲೆ. ಏನ್ ಮಾಡೋಣ? ಐ ನಿನ್ಗೆ ಹಾಕ್ಬಿಡ್ತಲೆ. ಮೋಸ ಮಾಡಲೆಂದೆ ನೀನು ಬಂದೆ. ಸರಿ ಇವತ್ತು ನಾನು ಹೋಗ್ಲಾ? ಮತ್ತೆ ಹೋಗ್ಬೇಡ ಇರೇ, ನಾವೇನನ್ನೋದು ಡಿಫ್ರೆಂಟ್ ಪ್ಲಾನ್ ಮಾಡೋಣ. ಇವಾಗ ಅವ್ಳು ನೀರು ಹಾಕಂಗವಲ್ಲ ನೋಡು. ಏನು ಮಾಡ್ಬೇಕೀಗ? ಅವ್ಳು ನೀರು ಹಾಕಂಗವಲ್ಲ, ನೀನು ವಾಟರ್ ಬಾಟಲ್ ಏನಂತ ತಗೋಬರಂಗಾದ್ರೆ ನೋಡು. ಆಯ್ತು ಬಾಯ್ಲಿ. ಬಿಟ್ಟು ಬೇಡ ನನ್ನ. ಏನು ಹೋಗ್ತೀಯಾ? ಆಯ್ತು ಹೋಗಮ್ಮ, ದೊಡ್ಡವರು. ಗಾಯ್ಸ್ ಹೋಗು ಅಂದಿದ ತಕ್ಷಣ ಹೋಗ್ಬಿಡದ. ಇವಾಗೇನು ನಾಯಿನ ನೋಡಿ ಎಲ್ಲೇನು ತಗೊಬಂತು. ಸಂಧ್ಯಾ ಬಾಳ ಟೈಮ್ ಆಯ್ತು. ನೋಡಪ್ಪ ಏನ್ರೋ ನಿಮ್ದು ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಆಯ್ತು ಸ್ಟೋನ್ ಪೇಪರ್ ಸೀಸರ್ ನನ್ಗೆ ಇವಾಗ ಆಡ್ಬೇಕು ಅನಿಸ್ತದೆ. ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್. ಏಯ್ ಆಡಾಡು. ಹೇಳ್ಬೇಕು. ಹಾ ಸ್ವಲ್ಪ ಹಿಂದೆ ಹೋಗು, ಕ್ಯಾಮ್ರಾದಲ್ಲಿ ಬರ್ತಿಲ್ಲ. 0.5 ಲಿಕ್ಕದು. ಹಾ ಓಕೆ. ಸ್ಟೋನ್ ಪೇಪರ್ ಸೀಸರ್ ಆಯ್ತು. ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್. ನೋಡಾದ್ಮೇಲೆ ನೀನ್ ಹಾಕೋದು ಮತ್ ನಂಗೆ ಕ್ಯಾಮ್ರಾದಲ್ಲಿ ಸ್ಟೋನ್ ಪೇಪರ್ ಸೀಸರ್. ಅಡ್ರ ಫ್ಲಾಪ್ ನನ್ನ ಮಗಂದು. ಅಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ, ಎದ್ಬಿಟ್ಟು ನೀರ್ ಎಷ್ಟೊತ್ತಂತ ನಿಂಗೆ ಹೊಡಿತಾ ಇದೀನಿ ಎದಲೆ ಅಂತ. ಅಟ್ರ ಫ್ಲಾಪ್ ಮಾಡ್ಬಿಟ್ಲು ಸಂಧ್ಯಾ. ಬಾ ಒಳ್ಳೆ ಸ್ಪಂಜ್ ತರ ಕುಯ್ತಾ ತಗೊಳ್ಳಿ ಗೈಸ್. ಏಲಮ್ಮ ತುಳಸಿ. ಗೈಸ್ ಇದರದ್ದು ಪಾರ್ಟ್ 2 ಇದೆ. ಪಾರ್ಟ್ 2ನಲ್ಲಿ ಮೇ ಬಿ ಒಂದು 3-4 ಮಿನಿಟ್ಸ್ ಬರ್ಬೋದು ಅಷ್ಟೇ. ಬಟ್ ಇದಕ್ಕೆ ಆ್ಯಡ್ ಮಾಡೋಣ ಅಂದ್ಕೊಂಡೆ, ಬಟ್ ಆ ಕ್ಲಿಪ್ಸ್ ಎಲ್ಲ ಅಪ್ಪ ಫೋನಲ್ಲಿದ್ದೆ, ಅಪ್ಪ ಇಲ್ಲಿಲ್ಲ. ಸೊ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ. ನಾಳೆ ವ್ಲಾಗಲ್ಲಿ ಇವತ್ತಿಂದು ಒಂದು ಸ್ವಲ್ಪ ಮಾತ್ರ ಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ವಿಡಿಯೋಸ್ ನೀವು ಯಾವುದೇ ನೋಡಿದ್ರು ಅದನ್ನು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ನೋಡಿ. ಪ್ಲೀಸ್ ಪರ್ಸ್ನಲಾಗಿ ಏನು ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಅಷ್ಟೇ ಗೈಸ್, ನಿಮ್ಮ ಕಮೆಂಟ್ಸ್ಗೆಲ್ಲ ವಿ ಗಿವ್ ಹ್ಯೂಜ್ ರೆಸ್ಪೆಕ್ಟ್. ಬಟ್ ನಿಮ್ಮ ಕಮೆಂಟ್ಸು ಒಂದೊಂದ್ಸರಿ ನಮಗೆ ಬೇಜಾರು ಮಾಡಬಹುದು. ಆ ಬೇಜಾರು ಮಾಡೋ ಥರ ಕಮೆಂಟ್ಸ್ ಹಾಕಬೇಡಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ. ಆ್ಯಂಡ್ ಏಮಂತು ನಾನು ಸೇರ್ಕೊಂಡು ಪವಿನ ಹೆಂಗೆ ಇರಿಟೇಟ್ ಮಾಡಿದೆ, ನಿಮ್ಮ ಒಪಿನಿಯನ್ ಏನಿತ್ತು ಅಂತ ತಿಳಿಸಿ.